ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಯೂಟ್ಯೂಬ್ನಲ್ಲಿ ಕೇವಲ ನಾವು ಸಬ್ಸ್ಕ್ರೈಬರ್ಸ್ ಹಾಗೆಯೇ ನಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟಿಂದನೇ ನಾವು ಇನ್ಕಮ್ನ ಜನ್ರೇಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಹಾಗಿದ್ರೆ ನಾವು ಯೂಟ್ಯೂಬ್ನಲ್ಲಿ ಹಲವಾರು ತರಹದ ರೀತಿಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಅನ್ನೋ ಪ್ರಶ್ನೆ ನಿಮಗಿದ್ರೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು 50 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೀವು ಹೇಗೆ ಯೂಟ್ಯೂಬ್ನಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು, ಹಾಗೆಯೇ ನಿಮ್ಮ ಓನ್ ಬಿಸ್ನೆಸ್ ಇದ್ದರೆ ನೀವು ಯಾವ ರೀತಿಯಾಗಿ ಪ್ರಮೋಟ್ ಮಾಡಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಖಂಡಿತವಾಗ್ಲೂ ಪ್ರಶ್ನೆಯನ್ನು ಕೇಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅರ್ನಿಂಗ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸಬ್ಸ್ಕ್ರೈಬರ್ ಹಾಗೆಯೇ 4000 ವಾಚ್ ಟೈಮ್ನಿಂದನೇ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗನ್ನು ಪಡಿಬೇಕು ಅನ್ನೋದೇನಿಲ್ಲ. ಸೊ ನಾವು ನಮ್ಮ ಒಂದು 50 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಹಾಗಿದ್ರೆ ಹೇಗೆ ಅಂತ ನಾನಿವಾಗ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸಕ್ಸಸ್ಫುಲ್ ಯೂಟ್ಯೂಬರು ಅವರೇ ಆಗ್ತಾರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ, ಹಾಗೆಯೇ ಪೇಷನ್ಸ್ನಿಂದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾರೆ. ಆದರೆ ಕೆಲವರಿಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾರೆ, ಅವ್ರಿಗೆ ವ್ಯೂಸ್ ಕೂಡ ಬರೋದಿಲ್ಲ, ಹಾಗೆಯೇ ಅವರ ಒಂದು ಸಬ್ಸ್ಕ್ರೈಬರ್ ಕೂಡ ಯೂಟ್ಯೂಬ್ನ ಕ್ವಿಟ್ ಮಾಡುವಂಥ ವಿಚಾರವನ್ನು ಮಾಡ್ತಾರೆ. ಆದರೆ ನಾವು ಹಾಗೆ ಮಾಡಬಾರ್ದು ಫ್ರೆಂಡ್ಸ್. ಯಾಕೆ ಅನ್ನೋ ಪ್ರಶ್ನೆಗೆ ನಾನು ಅದ್ರ ರಿಲೇಟೆಡ್ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ, ನಾವು ಏಕೆ ಯೂಟ್ಯೂಬನ್ನು ಕ್ವಿಟ್ ಮಾಡಬಾರ್ದು ಅಂತ ಹೇಳಿ. ಸೊ ಆ ವಿಡಿಯೋನ ಯಾರು ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಮತ್ತು ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಕೊಟ್ಟಿದ್ದೆ. 4000 ವಾಚ್ ಟೈಮೇ ಬೇಕು, ಹಾಗೆಯೇ 1000 ಸಬ್ಸ್ಕ್ರೈಬರೇ ಬೇಕು, ಆವಾಗ ಮಾತ್ರ ನಮ್ಮ ಒಂದು ಆ್ಯಡ್ಸ್ ರನ್ ಆಗುತ್ತೆ ಅಂತ. ಅಂದರೆ ಆ್ಯಡ್ಸ್ ರೆವೆನ್ಯೂನಿಂದ ನಾವು ಯೂಟ್ಯೂಬ್ನಲ್ಲಿ ಇನ್ಕಮನ್ನು ಪಡಿಬೋದು. ಅದಲ್ಲದೆ ನಾವು 3 ರೀತಿಯಲ್ಲಿಯೂ ಕೂಡ ಯೂಟ್ಯೂಬ್ನಿಂದ ಇನ್ಕಮನ್ನು ಪಡಿಬೋದು. ಸೊ ಫಸ್ಟ್ ಒನ್ ಆಗಿದೆ ನಮ್ಮ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ. ಹೌದು, ಸೊ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗನ್ನು ಮಾಡ್ಬೋದು, ಅದು ಅಫಿಲೇಟ್ ಮೂಲಕ. ಸೊ ಯಾವುದೇ ಒಂದು ಅಫಿಲೇಟ್ ಪ್ರೋಗ್ರಾಮ್ ಇರಲಿ, ಅಮೆಝಾನ್ ಅಸೋಸಿಯೇಟ್ ಅಫಿಲೇಟ್ ಪ್ರೋಗ್ರಾಮ್ ಇರಲಿ, ಅಥವಾ ನಮಗೆಲ್ಲರಿಗೂ ಈಸಿ ಆಗಿರುವಂಥದ್ದು ಮೀಶೋ ಕ್ರಿಯೇಟರ್ ಕ್ಲಬ್. ಸೊ ಮೀಶೋ ಅಂದರೆ ಏನು, ಮೀಶೋದಲ್ಲಿ ನಾವು ಯಾವ ರೀತಿಯಾಗಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು, ಹಾಗೆಯೇ ನಾವು ಅರ್ನಿಂಗನ್ನು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಸೊ ಪ್ಲೀಸ್ ಹೋಗಿ ಯಾರು ನೋಡಿಲ್ಲ ಹೋಗಿ ನೋಡಿ. ಸೊ ನೋಡಿ, ಮೀಶೋ ಕ್ರಿಯೇಟರ್ ಕ್ಲಬ್ನಿಂದ ಈಗಾಗಲೇ ತುಂಬ ಜನ ಅರ್ನಿಂಗನ್ನು ಪಡಿತಾ ಇದ್ದಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಸೊ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಸಿಂಪಲ್ಲಾಗಿ ನೀವು ಜಾಯಿನ್ ಆಗಬೇಕು. ಅದಾದ ನಂತರ ಅಲ್ಲಿ ಇರುವಂಥ ಪ್ರಾಡಕ್ಟ್ ಅಂತ ಅಂದರೆ ಅಲ್ಲಿರುವಂಥ ಪ್ರಾಡಕ್ಟ್ಗಳ ರಿವ್ಯೂವನ್ನು ನೋಡಿಬಿಟ್ಟು ನೀವು ಅದರ ರಿಲೇಟೆಡ್ ಅಂತ ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಇನ್ಸ್ಟಾಗ್ರಾಮ್ನಿಂದನೂ ಕೂಡ ನೀವು ಟ್ರಾಫಿಕನ್ನು ತರ್ಬೋದು. ಹೇಗೆ ಅಂತ ಅಂದರೆ ನೀವು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಅದರ ರಿಲೇಟೆಡ್ ಅಂತ ವಿಡಿಯೋನ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಬಂದರೆ ಸೊ ಇನ್ಸ್ಟಾಗ್ರಾಮ್ನಿಂದ ಕೂಡ ಕಸ್ಟಮರ್ಸ್ ನಿಮ್ಮ ಒಂದು ಯೂಟ್ಯೂಬ್ಗೆ ಬರ್ತಾರೆ, ಮತ್ತು ಯೂಟ್ಯೂಬ್ನಲ್ಲಿಯೂ ಕೂಡ ನೀವು ಅರ್ನಿಂಗನ್ನು ಈಸಿಯಾಗಿಯೇ ಪಡಿಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನಿಂದ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅರ್ನಿಂಗನ್ನು ಮಾಡ್ಬೋದು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನೀವು ಓನ್ ಬಿಸ್ನೆಸ್ ಹೊಂದಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಸ್ಯಾರಿ ಬಿಸ್ನೆಸ್ ಇದೆನಾ ಅಥವಾ ಸ್ಟೇಷ್ನರಿ ಬಿಸ್ನೆಸ್ ಇದೆನಾ, ಸೊ ಆ ಬಿಸ್ನೆಸ್ಸನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ರಮೋಟನ್ನು ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾನೆ ಇರ್ಬೋದು, ಇವಾಗ ಸ್ಯಾರಿ ಬಿಸ್ನೆಸ್ಸನ್ನು ಹೊಂದಿರೋರು ಏನು ಮಾಡ್ತಿರ್ತಾರೆ, ಸ್ಯಾರಿಗಳನ್ನು ತೋರಿಸ್ತಾ ಇರ್ತಾರೆ. ಜೂನ್ನಲ್ಲಿ ಈ ರೀತಿಯಾಗಿ ಸ್ಯಾರಿ ಬಂದಿದೆ, ಜುಲೈನಲ್ಲಿ ಸ್ಯಾರಿ ಬಂದಿದೆ, ಸೊ ಇಷ್ಟು ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಅವರ ಒಂದು ಶಾಪನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ. ಇದರಿಂದ ಏನಾಗುತ್ತೆ, ಜನ ಅಲ್ಲೇ ನಿಯರ್ ಬೈ ಇದ್ದರೆ ಆ ಒಂದು ಶಾಪ್ಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿಂದಲೂ ಕೂಡ ಸ್ಯಾರಿಗಳನ್ನು ಪರ್ಚೇಸ್ ಮಾಡ್ತಾರೆ. ಒಂದು ಸಾರಿ ನಿಮ್ಮ ಕ್ವಾಲಿಟಿ ಆಗಿರ್ಬೋದು, ಹಾಗೆಯೇ ನಿಮ್ಮ ಒಂದು ಪ್ರೈಸ್ ಕ್ವಾಲಿಟಿ ಇರ್ಬೋದು, ಸೊ ಇದೆಲ್ಲವೂ ಕೂಡ ಜನರಿಗೆ ಇಷ್ಟ ಆದರೆ ಜನ ಪದೇ ಪದೇ ನಿಮ್ಮ ಒಂದು ಶಾಪ್ಗೆ ಬಂದು ನಿಮ್ಮ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ಯೂಟ್ಯೂಬ್ನಲ್ಲಿ ಕೇವಲ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಮ್ಮ ಓನ್ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಿ ನಾವು ಅರ್ನಿಂಗನ್ನು ಮಾಡ್ಬೋದು. ಇನ್ನು 3ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಸೊ ನೋಡಿ, ಯೂಟ್ಯೂಬ್ನಲ್ಲಿ ಕೇವಲ 500 ಸಬ್ಸ್ಕ್ರೈಬರ್ಸ್ ಹಾಗೆಯೇ ನಮ್ಮ ಒಂದು ವಾಚ್ ಟೈಮ್ ಕಡಿಮೆ ಇದ್ದರೂ ಕೂಡ ನಮ್ಮ ವಿಶ್ ಲಿಂಕ್ ಥ್ರೋ ಕೂಡ ನಾವು ಅರ್ನಿಂಗನ್ನು ಮಾಡ್ಬೋದು. ಸೊ ವಿಶ್ ಲಿಂಕ್ ಆ್ಯಪ್ ಮೂಲಕ ಕೂಡ ನೀವು ಅರ್ನಿಂಗನ್ನು ಮಾಡಲಿಕ್ಕೆ ಮಿಂತ್ರಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಮೀಶೋ ಫಾರ್ಮ್ಗಳನ್ನು ನೀವು ಉಪಯೋಗ ಮಾಡಬೇಕಾಗತ್ತೆ ನಿಮ್ಮ ವಿಶ್ ಲಿಂಕ್ ಅಕೌಂಟ್ ಥ್ರೋ. ಇಲ್ಲ ಅಂದರೆ ಲೈಲಾ ಆ್ಯಪನ್ನು ನೀವು ಉಪಯೋಗ ಮಾಡ್ಬೋದು. ಸೊ ಇದರಿಂದನೂ ಕೂಡ ನೀವು ಅಫಿಲೇಟ್ ಮಾಡಿಬಿಟ್ಟು ನೀವು ಅರ್ನಿಂಗನ್ನು ಮಾಡ್ಬೋದು.
ಸೊ ಫ್ರೆಂಡ್ಸ್, ನಾವು ಯೂಟ್ಯೂಬ್ನಲ್ಲಿ ಕೇವಲ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಗೋಸ್ಕರನೇ ಕಾಯ್ತಾ ಕೂಡಬೇಡಿ. ಸ್ಮಾರ್ಟ್ ವರ್ಕ್ನಿಂದ ವರ್ಕ್ ಮಾಡ್ತಾ ಹೋಗಿ, ಅರ್ನಿಂಗ್ ಅನ್ನೋದು ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಚಾನಲ್ ಹಾಫ್ ಮಾನಿಟೈಸೇಷನ್ ಆದಮೇಲೆ ನಿಮಗೆ ಸೂಪರ್ ಥ್ಯಾಂಕ್ಸ್ ಅಂತ ಬರುತ್ತೆ ಅಥವಾ ಮೆಂಬರ್ಶಿಪ್ ಅಂತ ಅದು ಬರುತ್ತೆ. ಅಂತ ಅಂದರೆ ಮಿಂತ್ರಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಎಲ್ಲ ಆ್ಯಪ್ಗಳ ಪ್ರಾಡಕ್ಟ್ಗಳನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಟ್ಯಾಗ್ ಮಾಡುವಂಥದ್ದು. ಸೊ ಜನರಿಗೆ ಇಷ್ಟ ಆದರೆ ಅವರು ಕ್ಲಿಕ್ ಮಾಡಿ ನೋಡ್ತಾರೆ ಮತ್ತು ಪರ್ಚೇಸ್ ಕೂಡ ಮಾಡ್ತಾರೆ. ಇದರಿಂದನೇ ಕ್ರಿಯೇಟರ್ಸ್ಗಳು ತುಂಬಾ ಅರ್ನಿಂಗನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೌದು, ಸೊ ಇದರಿಂದನೇ ಯೂಟ್ಯೂಬ್ಗೆ ರೆವೆನ್ಯೂ ಕೂಡ ತುಂಬಾ ಹೋಗ್ತಾ ಇದೆ. ಅದಕ್ಕಾಗಿಯೇ ಇವಾಗ ಯೂಟ್ಯೂಬ್ ಜರ್ನಿಯನ್ನು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಒಂದು ವೇಳೆ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಕೇವಲ ಸಬ್ಸ್ಕ್ರೈಬರ್ಗೆ ಏನಾಗಬೇಕು, ವ್ಯೂಸ್ಗಳು ಬರಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಅರ್ನಿಂಗನ್ನು ಹೇಗೆ ನಾವು ಪಡಿಬಹುದು ಅನ್ನೋದ್ರ ಬಗ್ಗೆ ಸ್ಮಾರ್ಟ್ ಹಾಗೆ ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ಸಕ್ಸಸ್ಸನ್ನು ಹೊಂದಿ. ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ವಿಡಿಯೋಸ್ಗಳ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಈ ಚಾನಲ್ನಲ್ಲಿ ಎಲ್ಲ ತರಹದ ಮಾಹಿತಿಗಳ ವಿಡಿಯೋಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.